ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ ಪುಣ್ಯ ತಿಂತಿನಂತ ಎಲ್ಲ ನೆಲಕ್ಕೆ ಹಾಕ್ಬಿಟ್ಟಿಲ್ಲ. ನೆಲಕ್ಕೆ ಹಾಕಿದ್ದಲ್ಲ, ನೆಲದಿಂದನೇ ತಿನ್ನೋದು. ಇದೆಲ್ಲ ವ್ರತ. ಆಯ್ತು ಕಣ್ರಿ, ನಾನು ಇಲ್ಲೇ ತಿಂತೀನಿ. ರೀ, ನೀವು ಹೀಗೆಲ್ಲ ತಿನ್ಬೇಡ್ರಿ. ನಿನ್ನ ವ್ರತದಲ್ಲಿ ಕೈಯಲ್ಲೂ ತಿನ್ಬಾರ್ದ? ಅದು ಹಾಗಲ್ಲ. ನೀವು ಹೀಗೆ ನೆಲದ ಮೇಲೆ ತಿಂತಿದ್ರೆ ನಂಗೆ ನೋಡೋಕೆ ಸಂಕಟ ಅನ್ಸುತ್ತೆ. ಪುಣ್ಯ, ನಾವಿಬ್ಬರು ಮದುವೆ ಆದ ದಿನದಿಂದನೇ ನಮ್ಮ ಜೀವನದಲ್ಲಿ ಕಷ್ಟ, ಸುಖ, ದುಃಖ, ಸಂತೋಷ ಎಲ್ಲದರಲ್ಲೂ ನಮ್ಮಿಬ್ರು ಸಮಪಾಲೇ ಇರಬೇಕು. ಅದಕ್ಕೆ ಈ ಊಟದಲ್ಲಿ ನಿನಗೊಂದು ಪಾಲು, ನನಗೊಂದು ಪಾಲು. ಆ ದೇವರು ಆಶೀರ್ವಾದ ಮಾಡೋದೇ ಆದ್ರೆ ಡಬಲ್ ಆಶೀರ್ವಾದ ಮಾಡಲಿ ಬಿಡು. ಡಬಲ್ಲ? ಓಹೋ, ಅವಳಿ ಜವಳಿ ಆಸೆನಾ ನಿಮಗೆ? ಮಾವ, ಸಿಕ್ಬಿಡ್ತು. ಹೌದು, ಟಣ್ ಟಣ್ಣ ಶಬ್ದ ಬರ್ತಿದೆ. ಆಹಾ, ಚಿನ್ನ ಕನಿಷ್ಠ ಪಕ್ಷ 10 kg ಆದ್ರೂ ಇರಬೇಕು. ಬರೀ ಬಂಗಾರ ಅಲ್ಲ ಮಾವ, ವಜ್ರಗಳು ಇರುತ್ತೆ. ಹೌದಲ್ವಾ? ಹಳೇ ಕಾಲದ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಈಗಿನ ಕಾಲಕ್ಕೆ ಎಷ್ಟು ಬೆಲೆ ಬಾಳ್ಬೋದು? 10 kg ಚಿನ್ನಕ್ಕೆ ಹತ್ತತ್ರ 5 ಕೋಟಿ ಆಗುತ್ತೆ. ಇನ್ ವಜ್ರಕ್ಕೆ ಬೆಲೆ ಕೆಟ್ಟಕ್ ಆಗುತ್ತಾ ಮಾವ? ಕೋಹಿನೂರ್ ವಜ್ರಕ್ಕೆ 1.5 ಲಕ್ಷ ಕೋಟಿ ಅಂತೆ. ಆ ತರದ್ದೊಂದು 5 ಸಿಕ್ಕಿದ್ರೆ ಇಡೀ ರಾಜ್ಯನೇ ಕೊಂಡ್ಕೊಂಡ್ಬಿಡ್ಬೋದು. ಅದಿಲ್ಲ ಅಂದ್ರೆ ಒಂದು ವಜ್ರಕ್ಕೆ 10 ಕೋಟಿ ಇರುವಂಥದ್ದು ಕನಿಷ್ಠ ಪಕ್ಷ ಒಂದು 10 ಆದ್ರೂ ಇರಲ್ವಾ? ಅಯ್ಯೋ ಮಾವ, ನೀವ್ ಹೇಳ್ತಿರೋದ್ನೆಲ್ಲ ಲೆಕ್ಕ ಹಾಕಕ್ಕೆ ನನಗ್ ಕಷ್ಟ ಆಗ್ತಿದೆ. ಇನ್ನು ಅಷ್ಟೊಂದು ದುಡ್ಡು ನೋಡ್ಬಿಟ್ರೆ ನಾ ತಲೆ ತಿರುಗೇ ಬಿದ್ದೋಗ್ಬಿಡ್ತೀನೇನೋ. ತಲೆ ಕೆಡಿಸ್ಕೋಬೇಡ ಸೊಸೆ ಬುದ್ಧ, ಅಷ್ಟು ನೀನು ಕೊಡ್ತೀನಿ ಅನ್ಕೊಂಡ್ಯಾ? ಇಲ್ಲ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ನಿನಗೆ ಕೊಡ್ತೀನಿ. ಯಾಕೆ? ಈ ದುಡ್ಡು ಈಕ್ವಲ್ ಆಗಿ ಇಬ್ರಿಗೂ ಭಾಗ ಆಗ್ಬೇಕು. ಸ್ವಲ್ಪನೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಸುಮ್ನಿರಲ್ಲ. ಅದೇ ಹೆಂಗಾಗತ್ತೆ? ಈ ನಿಧಿ ಐಡಿಯಾ ಕೊಟ್ಟಿದ್ ನಾನು, ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ ನಾನು, ಅಗದಿದ್ ನಾನು. ಹೆಚ್ಚು ಕಮ್ಮಿ ಆದ್ರೆ ಇದಿಷ್ಟು ನನಗೆ ಸೇರ್ಬೇಕು. ಈ ಮನೆ ನಂದು, ಇಲ್ಲಿ ನೀವು ಉಳ್ಕೊಳಕ್ಕೆ ನಾನೇ ಕಾರಣ. ಹಾಗ್ ನೋಡಿದ್ರೆ ಈ ದುಡ್ಡೆಲ್ಲ ನನಗೆ ಸೇರ್ಬೇಕು. ಓ, ನೀನ್ ಆ ರೂಟಲ್ಲಿ ಬರ್ತಾ ಇದೀಯಾ? ಸರಿ, ಹಾಗಾದ್ರೆ 50-50. ಓಕೆ, ನೋಡೋ, ನಿಧಿನ ಹೊರಗಡೆ ತೆಗೆದ ತಕ್ಷಣ ಅದನ್ನ ಮಾರಕ್ಕಾಗಲ್ಲ. ಮೊದಲು ಅದನ್ನ ಸುರಕ್ಷಿತವಾದ ಜಾಗಕ್ಕೆ ಸಾಗಿಸ್ಬೇಕು, ಆಮೇಲೆ ಉಳಿದಿದ್ದೆಲ್ಲ. ಸೊ ಅದಕ್ಕೆಲ್ಲ ಇನ್ನೊಂದು 2% ಎಕ್ಸ್ಟ್ರಾ. ಆಯ್ತಾಯ್ತು, ಬರೀ 2%. ಆದ್ರೆ ನಿಧಿ ನೋಡಿದ ತಕ್ಷಣ ನಾನೇನಾದ್ರೂ ತಲೆ ತಿರುಗಿ ಬಿದ್ಬಿಟ್ರೆ ನನಗ್ ನೀರ ಕೆಪ್ಸ್ಬಿಡಿ, ಆಯ್ತಾ? ಓ, ಅದಕ್ಕೆ 2% ಎಕ್ಸ್ಟ್ರಾ ಆಗುತ್ತೆ. ಸೊಸೆ ಬುದ್ದು 10 kg ಅಂತ ತಪ್ಪು ಲೆಕ್ಕ ಹಾಕ್ಬಿಟ್ವಿ. ಇದ್ರ ಭಾರ ನೋಡಿದ್ರೆ ಮಿನಿಮಮ್ 15 kg ಇದೆ. ಹೌದಾ ಮಾವ? ಒಂದ್ಸತಿ ತೆಗ್ದು ನೋಡ್ತೀನಿ. ಸಿನಿಮಾದಲ್ಲೆಲ್ಲ ನೋಡಿಲ್ವಾ? ಈ ತರ ನೆಲದಲ್ಲಿ ಸಿಗೋ ನಿಧಿಗೆ ಕಾಳಿಂಗ ಸರ್ಪದ ಕಾವಲಿರತ್ತೆ. ಮತ್ತೇನ್ ಮಾಡೋದೀಗ? ನಾನು ಅದಕ್ಕೊಂದು ಉಪಾಯ ಮಾಡಿದ್ದೀನಿ. ಇದನ್ನ ಕೇರಳದಿಂದ ತರಿಸಿದ್ದೀನಿ. ಹಾವು ಎಷ್ಟೇ ಉದ್ದ ಇರಲಿ, ಎಷ್ಟೇ ದಪ್ಪ ಇರಲಿ, ಒಂದ್ಸಲ ಅಂತ ಮೂಸಿದ್ರೆ ಸಾಕು, ಹಾಗೇ ಪ್ರಜ್ಞೆ ತಪ್ಪು ಬಿದ್ದೋಗತ್ತೆ. ಆಹಾ ಮಾವ, ಎಂತ ಜೀನಿಯಸ್ ನೀವು. ಅಲ್ವಾ? ಮತ್ತೆ ಅದಕ್ಕೆ
ಇನ್ನೊಂದು % ಎಕ್ಸ್ಟ್ರಾ ಆಗುತ್ತೆ. ಅಯ್ಯೋ ಮಾವ, ಫಸ್ಟ್ ಅದನ್ನ ಅದ್ರ ಹತ್ರ ಇಡಿ. ಏನಿಲ್ಲಮ್ಮ, ಸುಸ್ತು ಸುಸ್ತು. ಬಿಚ್ಚು ಬಿಚ್ಚು. ಗುರುಗಳು ಹೇಳಿದ ಹಾಗೆ ಹೊಟ್ಟೆ ತೆಗೀತಿದ್ದ ಹಾಗೆ ಇದು ಮೊದಲು ನಮ್ಮ ಕಣ್ಣು ಕಾಣೋದು ಇದೇ ರೀತಿ ಬೂದಿ ತರ. ಈ ಬೂದಿನ ನಾವು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ತರ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೋಮೂತ್ರ ಹಾಕ್ಬೇಕು. ಗೋ ತಗೊಂಬ. ಬೇಗ ಬಾ ಅಮ್ಮ. ಈಗೇನ್ ಮಾಡ್ಬೇಕು? ಮಂತ್ರ ಹೇಳ್ಬೇಕು. 108 ಸಲ ಮಂತ್ರ ಹೇಳಿ ಇದನ್ನ ಮುಟ್ಟಿದ್ರೆ ಇದರಲ್ಲಿರೋ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ನಮ್ಮದಾಗತ್ತೆ. ಆದ್ರೆ ಮಂತ್ರ ಮುಗಿಯೋವರೆಗೂ ಇದನ್ನ ಮುಟ್ಟೋ ಹಾಗಿಲ್ಲ. ಸರಿ ಸರಿ, ಮುಟ್ಟದ್ ಬೇಡ. ಮಂತ್ರ ಹೇಳೋಣ. ಶುರು ಮಾಡ. ಓಂ ಲಕ್ಷ್ಮೀಭ್ಯೋ ನಮಃ. ಓಂ ಶ್ರೀ ಲಕ್ಷ್ಮೀಭ್ಯೋ ನಮಃ. 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 ಏನಿದು? ಯಾಕೆ ಗುಂಡಿ ತೋಡಿದ್ದೀರಾ? ಇವ್ರಿಗೆಲ್ಲೋ ಹುಚ್ಚಿಡ್ದಿದೆ ಅಂತ ಕಾಣುತ್ತೆ. ಲಕ್ಷ್ಮೀಭ್ಯೋ ನಮಃ. ಅಲ್ಲ, ಮಡಿಕೆನಲ್ಲಿ ಬೂದಿ ತುಂಬಿಸಿಟ್ಕೊಂಡು ಏನ್ ಮಾಡ್ತೀವಿ ಇವು? ಲಕ್ಷ್ಮೀಭ್ಯೋ ನಮಃ. ಮಂತ್ರ ಮುಗಿತವೇನಮ್ಮ? ಲೆಕ್ಕ ತಪ್ಪೋಯ್ತು. ಆದ್ರೂ ಜಾಸ್ತಿನೇ ಹೇಳಿದೀವಿ ಅನ್ಸುತ್ತೆ ಮಾವ. ಇರ್ಲಿ ಬಿಡು, ಪರ ಇಲ್ಲ, ಜಾಸ್ತಿನೇ ಹೇಳಿರ್ತೀವಿ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರದೇ ಇರೋ ಹಾಗೆ ಆಗೋಯ್ತಲ್ಲ. ಬಾಯಿಗ ಬೂದಿನ ಬಾಯಿಗೆ ಹಾಕೊಂತೀರಾ? ತಲೆ ಕೆಟ್ಟಿದೆ ನಿಮ್ಗೆ? ಅಣ್ಣ, ಇದು ಬೂದಿ ಅಲ್ಲ. ಈ ಸಂಧ್ಯಾ, ಅದು ಬೂದಿ, ಸರಿಯಾಗಿ ನೋಡು. ಇಲ್ಲ ಇಲ್ಲ, ಇದು ಬೂದಿ ಅಲ್ಲ, ನಿಧಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.